ಹಲೋ ನಮಸ್ಕಾರ ಎಲ್ಲರಿಗೂ. ಪಿಂಚಣಿದಾರರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು. ಸೊ ಈಗಾಗಲೇ ನೀವು ತಮ್ಮನ್ನೆಲ್ಲ ನೋಡಿರ್ತೀರ ಏನಪ್ಪ ಒಂದು ವಿಚಾರ ಅಂತ ಹೇಳಿ. ಸೊ ಪಿಂಚಣಿದಾರರ ಹಣಕ್ಕೆ ಸಾಕಷ್ಟು ದಿನಗಳಿಂದ ಕಾಯ್ತಾ ಇದ್ರಿ, ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂತೇಳಿ. ಸೊ ಅಂಥವ್ರಿಗೆಲ್ಲರೂ ಕೂಡ ಈಗ ಸರ್ಕಾರದ ಕಡೆಯಿಂದ ಈಗ ಆಲ್ರೆಡಿ ಸಿಹಿ ಸುದ್ದಿ ಸಿಕ್ಕಿದೆ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ಈ 15 ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಅಂತೇಳಿ ತಿಳಿಸ್ತಾ ಇದ್ದಾರೆ. ಸೊ ಅದರೊಟ್ಟಿಗೆ ಬಂದುಬಿಟ್ಟು ಪಿಂಚಣಿ ಹಣವನ್ನು ಕೂಡ ಹೆಚ್ಚಳ ಮಾಡಬೇಕು, ಇಂಥವರೆಗೆ 2,000 ರೂಪಾಯಿಂದ 3,000 ರೂಪಾಯಿವರೆಗೂ ಕೂಡ ಹೆಚ್ಚಳವನ್ನು ಮಾಡಲೇಬೇಕು ಅಂತ ಇಲ್ಲಿ ಸರ್ಕಾರದೂ ನಿರ್ಧಾರ ಮಾಡಿರುವಂಥದ್ದು. ಸೊ ಅದರೊಟ್ಟಿಗೆ ಈಗಾಗಲೇ ಯಾರಿಗೆಲ್ಲ ಹೆಚ್ಚಳ ಆಗಬೇಕಾಗಿದೆ ಇದ್ರ ಬಗ್ಗೆ ಇರುವಂಥ ಸರ್ಕಾರದ ಕಡೆಯಿಂದ ಬಂದಿರುವಂಥ ಅಪ್ಡೇಟ್ ಏನಿದೆ ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇವತ್ತಿನ ವೀಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಪಿಂಚಣಿ ಹಣದ ಬಗ್ಗೆ ಮಾತಾಡೋದಾದರೆ ಈಗಾಗಲೇ ಪಿಂಚಣಿ ಹಣ ಜಮೆ ಆಗಿದೆ ಅಂತೇಳಿ ತಿಳಿಸಿದ್ದಾರೆ. ಆ್ಯಂಡ್ ಕಳೆದ ಬಾರಿ ಸಾಕಷ್ಟು ವೀಡಿಯೋಗಳಲ್ಲೂ ಕೂಡ ನನಗೆ ಹೇಳಿದ್ದೀನಿ. ಸೊ ಪಿಂಚಣಿ ಹಣ ಯಾವ ಒಂದು ಟೈಮ್ಗೆ ಬಿಡುಗಡೆ ಆಗುತ್ತೆ ಅಂತೇಳಿ. ಸೊ ಕಳೆದ ಬಾರಿ ಕೂಡ ಒಂದು ವೀಡಿಯೋ ಮುಖಾಂತರ ತಿಳಿಸಿದ್ದೆ, ಒಂದು ವಾರದ ಒಳಗಡೆ ಪಿಂಚಣಿ ಹಣ ಬಿಡುಗಡೆ ಮಾಡ್ತೀವಿ ಅಂತ ಇಲ್ಲಿ ಸರ್ಕಾರದವರು ಅಪ್ಡೇಟ್ ಕೊಟ್ಟಿದ್ದಾರೆ ಅಂತ ಹೇಳಿ. ಆ್ಯಂಡ್ ಇವತ್ತಿನ ವೀಡಿಯೋದಲ್ಲಿ ಈಗ ಆಲ್ರೆಡಿ ಗೊತ್ತಿರೋ ಹಾಗೆ ಪಿಂಚಣಿ ಹಣ ಜಮೆ ಆಗ್ತಾ ಇದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸೊ ಈ ವಿಡಿಯೋ ನೋಡ್ತಾ ಇರೋಂಥವ್ರು ಯಾರಾದರೂ ಇದ್ದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಹಣ ಬಂದಿದೆಯಾ ಇಲ್ವಾ ಅಂತೇಳಿ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಅಂದರೆ ನೀವು ಕಮೆಂಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದ್ರ ಮುಖಾಂತರ ತಿಳಿಸಿದ್ರೇ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂಥದ್ದು. ಸೊ ಈಗಾಗಲೇ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಗಾಗಲೇ ಎಲ್ಲರೂ ಕೂಡ 2,400 ರೂಪಾಯಿ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ತಿಳಿಸ್ತಾ ಇದ್ದಾರೆ. ಸೊ ಇದು ಸಾಕಷ್ಟು ಕಡೆ ವಿಚಾರ ವೈರಲ್ ಆಗ್ತಾನೆ ಇದೆ. ಸೊ ಪಿಂಚಣಿ ಹಣ ಈಗಾಗಲೇ 2,400 ರೂಪಾಯಿ ಹಣ ಬಿಡುಗಡೆ ಆಗಿದೆ ಅಂತೇಳಿ ಸಾಕಷ್ಟು ವಿಡಿಯೋಗಳು ಈಗಾಗಲೇ ಬರ್ತಾ ಇದೆ. ಈಗಾಗಲೇ 2,400 ರೂಪಾಯಿ ಹಣ ಪಿಂಚಣಿ ಹಣ ಜಮೆ ಆಗ್ತಾ ಇದೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಸೊ ಹಾಗಾಗಿಬಿಟ್ಟು ಹೇಳ್ತಾ ಇರೋದ್ರಿಂದ ಈ ಒಂದು ವಿಡಿಯೋ ನೋಡ್ತಾ ಇರೋಂಥ ಯಾರಾದರೂ ಹಣವನ್ನು ಪಡ್ಕೊಂಡ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಈಗಾಗಲೇ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ 2,400 ರೂಪಾಯಿ ಹಣ ಬಂದುಬಿಟ್ಟು ಪಿಂಚಣಿಯ ಬ್ಯಾಂಕ್ ಖಾತೆಗೆ ಜಮೆ ಆಗ್ತಾ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿಬಿಟ್ಟು ಕಮೆಂಟಲ್ಲಿ ನೀವು ತಿಳಿಸಿದ್ರೇ ಸಾಕಷ್ಟು ಜನರಿಗೆ ಗೊತ್ತಾಗುವಂಥದ್ದು ಹಣ ಬಿಡುಗಡೆ ಆಗಿದೆಯಾ ಇಲ್ವಾ ಅಂತೇಳಿ. ಸೊ ಸರ್ಕಾರದವ್ರು ಹೇಳಿದರು ಒಂದು ವಾರದ ಒಳಗಡೆ ನಿಮಗೆ ಏನು ಪಿಂಚಣಿ ಹಣ ಇತ್ತು ಅದು ಜಮೆ ಆಗತ್ತೆ ಅಂತ ಕೂಡ ಹೇಳಿದರು. ಸೊ ಇದಕ್ಕೆ ಗೊತ್ತು ಕಾರಣಾಂತರಗಳು ಏನಿದೆ ಅಂಥೇಳಿ ಸರ್ಕಾರದಲ್ಲಿ ಬಜೆಟ್ ಕೂಡ ಅಷ್ಟೊಂದಿಲ್ಲ. ಆ್ಯಂಡ್ ಅದರ ಜೊತೆ ಬಂದ್ಬಿಟ್ಟು ಈ ಒಂದು ಏನು ಗ್ಯಾರಂಟಿ ಯೋಜನೆಗಳೇನು ಬಂದವು ಆ ಒಂದು ಜಾರಿಗೆ ಬಂದಿರೋದ್ರಿಂದನೇ ಈ ಒಂದು ಪಿಂಚಣಿ ಹಣಕ್ಕೆ ಹೊಡೆತ ಬಿದ್ದಿರುವಂಥದ್ದು. ಅದನ್ನು ಕೂಡ ಸಾಕಷ್ಟು ಜನ ಪಿಂಚಣಿದಾರರು ಅವರ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಾಕಷ್ಟು ಮೀಡಿಯಾಗಳ ಮುಖಾಂತರ. ಸೊ ಪಿಂಚಣಿ ಹಣ ಈ ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು, ಸೊ ಈ ಥರ ಬಂದಿದ್ರಿಂದಲೇ ನಮ್ಮ ಒಂದು ಪಿಂಚಣಿ ಹಣಕ್ಕೆ ಏನು ಹೊಡೆತ ಬಿದ್ದಿದ್ದು ಅಂಥೇಳಿ ಈಗಾಗಲೇ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿಬಿಟ್ಟು ಇದು ಕೂಡ ಒಂದು ರೀಸನ್ ಕೂಡ ಹೌದು ಅಂತಲೇ ಹೇಳ್ಬೋದು. ಸೊ ಗ್ಯಾರಂಟಿ ಯೋಜನೆಗಳು ಬರೋದ್ರಿಂದನೇ ಈ ಒಂದು ಪಿಂಚಣಿ ಹಣಕ್ಕೆ ದೊಡ್ಡ ಮೊತ್ತದಲ್ಲಿ ಹೊಡೆತ ಬಿದ್ದಿರೋದು ನಿಜಾನೇ. ಸೊ ಇದನ್ನು ಕೂಡ ಸಾಕಷ್ಟು ಜನ ಅವರ ಒಂದು ಆಕ್ರೋಶಗಳನ್ನ ಮೀಡಿಯಾ ಮುಖಾಂತರ ತಿಳಿಸಿದ್ದಾರೆ. ಸೊ ಸಿದ್ದರಾಮಯ್ಯ ಸರ್ಕಾರ ಕೂಡ ಇಲ್ಲ ನಾವು ಈ ಥರ ಮಾಡೋದಿಲ್ಲ, ಕರೆಕ್ಟಾಗಿ ಕೊಡ್ತೀವಿ ಅಂತ ಕೂಡ ಹೇಳಿದರು ಕಳೆದ ಬಾರಿ. ಆ್ಯಂಡ್ ಮೊನ್ನೆ ಕೂಡ ಈ ಒಂದು ಪಿಂಚಣಿ ಹಣ ಕರೆಕ್ಟಾಗಿ ಬರ್ತಿಲ್ಲ ಅಂತೇಳಿ ಸಾಕಷ್ಟು ಜನ ಪ್ರಶ್ನೆಗಳನ್ನ ಮಾಡಿದಾಗ ಆಗಲೂ ಕೂಡ ಸರ್ಕಾರದವ್ರು ಹೇಳಿದ್ರು ಒಂದು ವಾರದ ಒಳಗಡೆ ನಾವು ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತೇಳಿ. ಸೊ ಈಗ ಕೂಡ ಬಂದಿರೋ ಸುದ್ದಿ ಏನಪ್ಪ ಅಂದರೆ ಈಗಾಗಲೇ 2,400 ರೂಪಾಯಿ ಹಣ ಬಂದುಬಿಟ್ಟು ಜಮೆ ಆಗ್ತಾ ಇದೆ ಸಾಕಷ್ಟು ಜನರಿಗೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ನಿಮ್ಮ ಒಂದು ಬ್ಯಾಂಕ್ ಖಾತೆನ ಚೆಕ್ ಮಾಡ್ಕೊಳ್ಳಿ. ಈಗಾಗಲೇ 15 ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾವ ಜಿಲ್ಲೆಗಳು ಏನು ಅಂತ ಹೇಳಿದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಮಾಹಿತಿ ಸಿಕ್ಕಿಲ್ಲ. ಸೊ ಈ ವಿಡಿಯೋ ನೋಡ್ತಾ ಇರೋಂಥವ್ರು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ, ಪಿಂಚಣಿ ಹಣ ಜಮೆ ಆಗಿದೆಯಾ ಇಲ್ವಾ ಅಂತ ಹೇಳಿ. ಸೊ ಜಮೆ ಆಗಿತ್ತು ಅಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಒಂದು ವೇಳೆ ಜಮೆ ಆಗಿಲ್ಲ ಅಂದರೂ ಕೂಡ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಹೆಸರು ನಿಮ್ಮ ಊರನ್ನ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದಿಷ್ಟು ಪಿಂಚಣಿ ಹಣದ ಅಪ್ಡೇಟ್. ಆದರೆ ಇನ್ನು ಕೆಲವೊಂದು ಪಿಂಚಣಿದಾರರಿಗೆ ಪಿಂಚಣಿ ಹಣವನ್ನು ಹೆಚ್ಚಳ ಮಾಡಬೇಕು, 2,000 ರೂಪಾಯಿಂದ 3,000 ರೂಪಾಯಿವರೆಗೂ ಕೂಡ ಹಣವನ್ನು ಹೆಚ್ಚಳ ಮಾಡಲೇಬೇಕು ಅಂತ ಹೇಳಿ ಸರ್ಕಾರ ನಿರ್ಧಾರ ಮಾಡಿರುವಂಥದ್ದು. ಸೊ ಅದು ಯಾವ ಪಿಂಚಣಿದಾರರು ಏನು ಇದ್ರ ಬಗ್ಗೆ ಏನು ಮಾಹಿತಿ ಇದೆ ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ. ಸೊ ಈ ವೃದ್ಧಾಪ್ಯ ಪಿಂಚಣಿ ಹಣವನ್ನು ಏನು ಪಡ್ಕೊಳ್ತಾ ಇದ್ರಿ, ಜೊತೆಗೆ ಸಂಧ್ಯಾ ಸುರಕ್ಷಾ ಪಿಂಚಣಿ ಹಣವನ್ನು ಏನು ಪಡ್ಕೊಳ್ತಾ ಇದ್ರಿ ಅಂತಹ ಪಿಂಚಣಿದಾರರಿಗೆ ಇಲ್ಲಿ 2,000 ರೂಪಾಯಿಂದ 3,000 ರೂಪಾಯಿವರೆಗೂ ಕೂಡ ಹಣವನ್ನು ಹೆಚ್ಚಳ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಇಲ್ಲ
ಇಲ್ಲ ಕರೆಕ್ಟಾಗಿರೋದನ್ನೇ ಕರೆಕ್ಟು ಪ್ರತಿ ತಿಂಗಳು ಕೊಟ್ಟರೆ ಸಾಕ ಇಲ್ಲ ನಮಗೆ ಹೆಚ್ಚಳವಾಗಿ ಬರಲೇಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಇದರೊಟ್ಟಿಗೆ ನಿಮ್ಗೆ ಯಾರಿಗಾದ್ರೂ ಇನ್ನೂ ಹೆಚ್ಚಳ ಆಗಬೇಕು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಅಂದರೆ ಹಣ ಹೆಚ್ಚಳ ಆಗಲೇಬೇಕು ಅಂಥವ್ರು ಇದ್ದರೂ ಕೂಡ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಎಷ್ಟು ಹೆಚ್ಚಳ ಆಗಬೇಕು, ಇದರ ಸಮಸ್ಯೆಗೆ ಪರಿಹಾರ ಏನು ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಇದಾಗಿರುತ್ತೆ ಇವತ್ತಿನ ವೀಡಿಯೋ ಬಂದುಬಿಟ್ಟು. ನಿಮ್ಗೇನಾದರೂ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.